ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೋದ್ ಚಂದ್ರ ವ್ಲಾಗ್ಸ್. ಏನಪ್ಪ ಇಷ್ಟು ದಿನ ಆದರೂ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಬೇಜಾರಾಗಿತ್ತಾ? ಬರೀ ಶಾರ್ಟ್ಸ್ಗಳನ್ನೇ ಅಪ್ಲೋಡ್ ಮಾಡ್ತಾಯಿದ್ದೆ, ಬಟ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡಲಿಕ್ಕಾಗ್ತಿಲ್ಲ. ಸೊ ಈಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇದು ಬರ್ಡೇ ಪಾರ್ಟಿ ತೋರಿಸ್ತೀರಿ, ಯಾರ್ದಿದು ಏನು ಅಂತಿದ್ದೀರಾ? ಇದು ನಮ್ಮ ಚಿಕ್ಕಪ್ಪನ ಮಗ, ಅಂದರೆ ನನ್ನ ತಮ್ಮನ ಮಗುದು 1 ವರ್ಷದ್ದು ಬರ್ತಡೇ ಮಾಡ್ತಾರೆ. ಯಾಕಂದರೆ ಅವರು ನಾಮಕರಣ ಮಾಡಲಿಲ್ಲ, ಸೊ ಗ್ರ್ಯಾಂಡಾಗಿ ಬರ್ಡೇನೇ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರ ಮನೆಯಲ್ಲಿ ನಡೀತಾ ಇರೋದು ಫಸ್ಟ್ನೇ ಫಂಕ್ಷನ್ನು. ಯಾಕಂದರೆ ಸಿಂಪಲಾಗಿ ದೇವಸ್ಥಾನದಲ್ಲಿ ಮದುವೆ ಆಗಿತ್ತು. ಸೊ ಅದಕ್ಕೆ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಫುಲ್ಲು ಎಲ್ಲರೂ ಹೋಗಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ, ಅಂದರೆ ನಮ್ಮ ಪಪ್ಪನ ಅಣ್ಣನ ಮನೆಗೆ. ಅಲ್ಲಿಗೆ ಬಂದ್ವಿ. ದೊಡ್ಡಪ್ಪ ಇಲ್ಲ, ಈಗ ಅಕ್ಕ ದೊಡ್ಡಮ್ಮನ ಮಕ್ಕಳೆಲ್ಲರೂ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ಎಲ್ಲರೂ, ಅತ್ತೆ, ನಮ್ಮ ಅಣ್ಣ, ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಸೇರಿದ್ವಿ, ನಮ್ಮ ಪಪ್ಪ. ಸೊ ಎಲ್ಲರೂ ಕುತ್ಕೊಂಡು ಸಹ ಮಾತಾಡ್ತಾ ಇದ್ವಿ, ತಮಾಷೆ ಮಾಡಿಕೊಂಡು ಎಲ್ಲ ನಗಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಹೆಂಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಅಲ್ಲೇ ಹತ್ರ ಫಂಕ್ಷನ್ ಇರೋದ್ರಿಂದ ದೊಡ್ಡಮ್ಮ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಕರೆದ್ರು. ಸೊ ಅದಕ್ಕೆ ಅವ್ರ ಮನೆ ಹತ್ರನೇ ಇದ್ದಿದ್ದು ಫಂಕ್ಷನ್ ಆಗಿ. ಸೊ ಅದಕ್ಕೆ ಎಲ್ಲರೂ ದೊಡ್ಡಮ್ಮ ಮನೆಗೆ ಹೋಗಿದ್ದು. ನಮ್ಮ ಅತ್ತೆ, ದೊಡ್ಡಮ್ಮ, ಅಣ್ಣನ ಹೆಂಡ್ತಿ, ನಮ್ಮ ಅಣ್ಣ, ಇಬ್ಬರು ಅಣ್ಣ, ನಮ್ಮ ದೊಡ್ಡಮ್ಮಗೆ ಇಬ್ಬರು ಅವಳಿ ಜವಳಿ ಅಣ್ಣಂದರು. ಸೊ ಅವರಿಬ್ಬರು ಇದ್ದಾರೆ, ಮತ್ತು ಅಕ್ಕ ಒಬ್ಬಳಿದ್ದಾಳೆ, ಅಕ್ಕನ ಮಕ್ಕಳು ಎಲ್ಲರೂ ರಜೆಗೆ ಅವರು ಬಂದಿರೋದ್ರಿಂದ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಅಲ್ಲಿಗೆ ಬಂದ್ವಿ. ನಮ್ಮ ಪಪ್ಪ ಕೂಡ ಬಂದರು. ಅವತ್ತು ನಮ್ಮ ಅಮ್ಮ ಒಬ್ಬರು ಮಿಸ್ ಆಗಿದ್ದರು, ಅಂದರೆ ಅಮ್ಮಂಗೆ ಬೇರೆ ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗಬೇಕಿತ್ತು, ಅಲ್ಲಿಗೆ ಹೋಗಿದ್ರು. ನಾನು, ನಮ್ಮ ಅಕ್ಕ, ಅಂದರೆ ಅತ್ತೆ ಮಕ್ಕಳು ಇಬ್ಬರು ಇದ್ದಾರೆ, ಅವರು ಕೂಡ ಇದ್ದರು. ಎಲ್ಲ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಸುಮಾರು ಹೊತ್ತು ಹಂಗೆ ಕೂತಿದ್ವಿ. ಹಂಗೆ ಆಲ್ಬಮ್ ಎಲ್ಲ ತಂದುಕೊಟ್ಲಕ್ಕ. ಅಂದರೆ ಸುಮಾರು ವರ್ಷ ಆಗಿತ್ತು, ನಾವು ಕೂಡ ಅವ್ರ ಮನೆಗೆ ಹೋಗಿರಲಿಲ್ಲ. ಎಲ್ಲ ಒಟ್ಟಾಗಿ ಸೇರಿದ್ದು ತುಂಬಾ ವರ್ಷಗಳೇ ಆಗಿತ್ತು. ಯಾಕಂದರೆ ನನಗೆ ಫಂಕ್ಷನಿಗೆ ಬಂದು ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ. ಸೊ ಎಲ್ಲರಿಗೂ ರಜೆ ಇರೋದ್ರಿಂದ, ರಜೆದಲ್ಲಿ ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದು ತುಂಬಾ ಖುಷಿ ಆಯಿತು. ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಹಾಗೆ ಎಲ್ಲರೂ ಇವತ್ತು ಒಂದಿನ ಉಳ್ಕೊಳ್ಳಿ ಅಂತ ದೊಡ್ಡಮ್ಮ ಅಂತ ಇದ್ದರು. ಸೊ ನಾವು ಯಾರೋ ಫಂಕ್ಷನ್ನಿಗೆ ಅಷ್ಟೇ ರೆಡಿ ಆಗಿ ಬಂದಿದ್ದು. ಈ ಥರ ಎಲ್ಲ ಸಿಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆಲ್ಬಮ್ ಕೊಟ್ಟರು, ಹಾಗೆ ಆಲ್ಬಮ್ ನೋಡ್ತಿದ್ದೆ. ಅಕ್ಕನ ಮದುವೆಯಲ್ಲಿ ನಾನು, ಅಂದರೆ 2008ನೇ ಇಸ್ವಿ 8-9 ಅವಾಗ ಹಂಗಿದ್ದು. ಈಗ ಹೆಂಗಿದ್ದೀನಿ ಅಂತ ನಮ್ಮ ಅಕ್ಕ ವೀಡಿಯೋ ಮಾಡಿ, ಅವಾಗ ನೋಡಿ ಹೆಂಗಿದೆಯಾ, ಈಗ ನೋಡಿ ಹೆಂಗಿದೆಯಾ ಅಂತ ಅಂತಿದ್ಲು. ಆಮೇಲೆ ಎಲ್ಲರೂ ಸೇರಿ ಕೂಡ ಜೋರಾಗಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ವಿ. ಇಲ್ಲಿ ಸಾಂಗ್ ನಾನು ಮ್ಯೂಸಿಕ್ಕನ್ನು ಆಫ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಮ್ಯೂಸಿಕ್ನ ಆಫ್ ಮಾಡಿದ್ದೀನಿ. ಅಣ್ಣನ ಹೆಂಡ್ತಿ, ಆಮೇಲೆ ಅವರು ಎಲ್ಲರೂ, ಅಕ್ಕ ಎಲ್ಲರೂ ಡ್ಯಾನ್ಸ್ ಮಾಡ್ತಿರೋ, ಅಕ್ಕನ ಮಕ್ಕಳು ಎಲ್ಲರೂ. ನಮ್ಮ ಅಣ್ಣನೂ ಅಷ್ಟೇ, ನನ್ನ ಹಿಂದೆ ನಿಂತಿರೋರು ಒಬ್ಬರು ಅಣ್ಣ, ಇಲ್ಲಿ ಮುಂದೆ ನಿಂತಿರೋರು ಅಣ್ಣ, ಇವರಿಬ್ಬರು ಅವಳಿ ಜವಳಿ ಇಬ್ಬರು ಅಣ್ಣನು. ಚೆನ್ನಾಗಿತ್ತು. ನಮ್ಮಣ್ಣ ಅಂತೂ ಹೆಂಗೆ ಬೇಕೋ ಹಂಗೆ ಡ್ಯಾನ್ಸ್ ಮಾಡ್ತಾಯಿದ್ದ. ಸಾಂಗ್ ಹಾಕ್ಕೊಂಡು ಅವನಿಗೆ ತುಂಬಾ ಎಂಜಾಯ್ ಮಾಡೋದು ತುಂಬಾ ಇಷ್ಟ. ಅದರಲ್ಲೂ ಎಲ್ಲರೂ ಸೇರಿರೋದು ತುಂಬಾ ಖುಷಿಯಾಗಿತ್ತು. ಇನ್ನೊಬ್ರು ಅಣ್ಣಂಗೆ ತುಂಬ ಕೆಮ್ಮಿರೋದ್ರಿಂದ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅಣ್ಣ ಡ್ಯಾನ್ಸ್ ಏನು ಮಾಡಲಿಲ್ಲ. ಸೊ ಮಧ್ಯ ಬಂದಂಗೆ ಸೇರಿಕೊಂಡಿದ್ದ ಅಷ್ಟೇ. ಅಣ್ಣಂಗೆ ತುಂಬಾ ಕೆಮ್ಮಿತ್ತು, ಹುಷಾರಿರಲಿಲ್ಲ. ಅಣ್ಣನ ಹೆಂಡ್ತಿ, ಅವ್ರ ಮಕ್ಕಳು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ ಸುಮಾರು ಹೊತ್ತು. ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಅಂದರೆ ಎಲ್ಲರೂ ಕೂಡ ನೈಟ್ ಎಲ್ಲರೂ ವಾಪಸ್ ಹೋಗೋಣ ಅಂದ್ಕೊಂಡು, ಯಾಕಂದರೆ ಮಧ್ಯಾಹ್ನ 1 ಗಂಟೆ ಫಂಕ್ಷನ್ ಮುಗಿಸ್ಕೊಂಡು 1:30-2 ಗಂಟೆಗೆ ದೊಡ್ಡಮ್ಮ ಮನೆಗೆ ಬಂದಿದ್ದು. ಸಂಜೆ ಕೂಡ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡಾದ್ಮೇಲೆ ಎಲ್ಲ ಮಾತಾಡ್ಕೊತ ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಅಂತ. ಅಂದರೆ ನಮ್ಮ ಅಜ್ಜಿ ಮನೆಯೂ ಅಲ್ಲೇ, ದೊಡ್ಡಪ್ಪನ ಮನೆಯಿಂದ ಸ್ವಲ್ಪ ಮುಂದೆ ಅಷ್ಟೇ ಅವ್ರ ಮನೆಯೂ. ಬಟ್ ಈಗ ಅಲ್ಲಿ ಯಾರೂ ಇಲ್ಲ. ಇಬ್ಬರು ಚಿಕ್ಕಪ್ಪದಿರಿಗೂ 2 ಮನೆ ಇತ್ತು. ಅದರಲ್ಲೂ ಒಬ್ಬರು ಚಿಕ್ಕಪ್ಪ ಅವರು ಸ್ವಲ್ಪ ಇದಾಗಿ ಪ್ರಾಬ್ಲಮ್ ಆಗಿ ಅವರು ಕೂಡ ಮನೆ ಮಾರಿದ್ರು. ಅದನ್ನು ಇನ್ನೊಂದು ಚಿಕ್ಕಪ್ಪ ಅವರು ಇಲ್ಲ, ಬಟ್ ಅವ್ರ ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಆ ಮನೆನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ನೆನಪಿಗೋಸ್ಕರ ನಾವು ಆಡಿ ಬೆಳೆದ ಮನೆ ಅದು. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡ್ವಿ ಕೂತ್ಕೊಂಡು, ಏನು ಮಾಡೋಣ ಏನು ಅಂತ. ಆಮೇಲೆ ಇಲ್ಲೂ ನಮ್ಮ ತಂಗಿ ಮಗಳು ಇದ್ಲು ನಮ್ಮ ಮನೇಲಿ, ನೀವು ನೋಡಿರಬೇಕು ವೀಡಿಯೋಸಲ್ಲೆಲ್ಲ.
ಅವಳನ್ನು ಕರ್ಕೊಂಡೋಗಿದ್ದೆ. ಅಂದರೆ ಅವಳಿಗೆಲ್ಲರೂ ಅವರೆಲ್ಲ ಯಾರೂ ಗೊತ್ತಿಲ್ವಲ್ಲ, ಸೊ ಆದ್ರೂ ನಮ್ಮ ಜೊತೆಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನಮ್ಮ ಅಕ್ಕ ಡ್ಯಾನ್ಸ್ ಬರಲ್ಲ, ನನಗೆ ಹೇಳ್ಕೊಡು, ಸ್ಟೆಪ್ ಹೇಳ್ಕೊಡು ಅಂತ ಅಂತಿದ್ರು. ಸೊ ಹೆಂಗೆ ಬರುತ್ತೋ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡಿ ನಗಾಡಿದ್ವಿ. ಯಾಕಂದರೆ ನಮ್ಮ ಅಣ್ಣ ಮಾಡೋ ಕಿತಾಪತಿಗೆ ಎಲ್ಲರಿಗೂ ಕೂಡ ನಗು ಬರ್ತಾಯಿತ್ತು. ಚೆನ್ನಾಗಿತ್ತು. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಲ್ಲ, ತುಂಬಾ ಖುಷಿ ಆಯಿತು. ಆಮೇಲೆ ದೊಡ್ಡಮ್ಮ ಕೂಡ ಇಲ್ಲೇ ಇವತ್ತು ನೈಟು ಇಲ್ಲೇ ಅಡುಗೆ ಮಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ, ತುಂಬ ವರ್ಷಗಳ ನಂತರ ಸೇರಿದ್ದೀವಿ ಅಂತ ಅಂದು ಎಲ್ಲರೂ ಮಾತಾಡ್ತಿದ್ವಿ. ಮತ್ತು ಎಲ್ಲರೂ ಕೂಡ ಒಬ್ಬೊಬ್ಬರು ಮನೆಗೆ ಒಂದೊಂದು ದಿನ ಈ ರಜದಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಮಾತಾಡಿದ್ವಿ. ಅಂದರೆ ಎಲ್ಲರೂ ಸೇರ್ಕೊಂಡು ಒಬ್ಬರು ಮನೆಗೆ ಹೋಗೋದು, ನೆಕ್ಸ್ಟು ನಮ್ಮ ಮನೆಗೆ ಎಲ್ಲರೂ ಸೇರ್ಕೊಂಡು ಬರ್ತೀವಿ ಎಂದಿದ್ದಾರೆ. ಒಂದು ಮದುವೆ ಕೂಡ ಇತ್ತು, ನಮ್ಮ ದೊಡ್ಡಮ್ಮನ ತಂಗಿ ಮಗಳದೇ ಸ್ವಂತ. ಸೊ ಅದಕ್ಕೆ ಅದು ಮದುವೆ ಎಲ್ಲ ಮುಗಿಲಿ ಎಲ್ಲ ಅವಾಗ ಬರ್ತೀವಿ ಅಂತ ಅಂದು ಸೊ ಎಲ್ಲ ಅವಾಗ ಮಾತಾಡ್ಕೊಂಡ್ವಿ. ಸರಿ ಆಯಿತು ಅಂತಲೂ ನಾನು ಕೂಡ ಇದು ಮಾಡಿದ್ವಿ. ಅಲ್ಲಿಂದ ನಾವು ಅಜ್ಜಿ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ.